ಹಾಸನಾಂಬೆ ದರ್ಶನೋತ್ಸವದ ಎರಡನೇ ದಿನ ಇವತ್ತು ಶನಿವಾರ, ಅಂದರೆ ಹಾಸನಾಂಬೆ ದರ್ಶನೋತ್ಸವದ ಮೊದಲ ವೀಕೆಂಡ್. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾವು ಧರ್ಮ ದರ್ಶನದ ಸರತಿ ಸಾಲಿನಲ್ಲಿ ಇದ್ದೇವೆ. ನಾವು ನೋಡ್ಬೋದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಬಂದಿದ್ದಾರೆ ಅಂತೇಳಿ. ಆದರೆ ಸರತಿ ಸಾಲು ಅತ್ಯಂತ ವೇಗವಾಗಿ ಮೂವ್ ಆಗ್ತಾ ಇದೆ. ಪ್ರತಿ ವರ್ಷ ಏನು VIP ಅಂತೇಳಿ ಪಾಸ್ಗಳನ್ನು ವಿತರಣೆ ಮಾಡಲಾಗ್ತಿತ್ತು. ಅದರಿಂದಾಗಿ ಸಾಕಷ್ಟು ಗೊಂದಲ ಆಗ್ತಾ ಇತ್ತು. ಧರ್ಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ 10 ಗಂಟೆ 13 ಗಂಟೆ 14 ಗಂಟೆ ಆದರೂ ಕೂಡ ದರ್ಶನ ಆಗ್ತಿರ್ಲಿಲ್ಲ. ಆದರೆ ಈಗ ಆ ಎಲ್ಲ ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ನಾವು ನೋಡ್ತಾ ಇದ್ವಿ, ಅದು ಏನು ಮೇನ್ ರೋಡಲ್ಲಿ ಕಾಣುತ್ತೆ ಅದು ಮುಖ್ಯ ದ್ವಾರ. ಧರ್ಮ ದರ್ಶನಕ್ಕೆ ಅಂದರೆ ಉಚಿತವಾಗಿ ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರು ಎಂಟ್ರಿ ಆಗ್ತಕ್ಕಂಥ ಪ್ರವೇಶ ದ್ವಾರ ಅದು. ಅಲ್ಲಿಂದ ಹಾಸನಾಂಬೆ ದರ್ಶನದ ಗರ್ಭಗುಡಿವರೆಗೂ ಕೂಡ ಒಟ್ಟು 12 ಕಿಲೋಮೀಟರ್ ಅಷ್ಟು ಉದ್ದದ ಏನು ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಹಾಕಲಾಗಿದೆ. ಸೊ ಆ ಬ್ಯಾರಿಕೇಡ್ ಅಲ್ಲಿ ಹಾಕಿರ್ತಕ್ಕಂಥ ಸರತಿ ಸಾಲುಗಳಲ್ಲಿ ಭಕ್ತರು ಎಂಟ್ರಿ ಆಗಿ ಈ ರೀತಿಯಾಗಿ ಜಿಗ್ಜಾಗ್ ಮೂಲಕ ಏನು ಪಾದಯಾತ್ರೆ ಮೂಲಕ ನಡ್ಕೊಂಡು ದೇಗುಲಕ್ಕೆ ಎಂಟ್ರಿ ಆಗ್ತಾರೆ. ಇಷ್ಟು ದೊಡ್ಡ ಸಾಲುಗಳಿದ್ದಾವೆ, ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಎಲ್ಲೂ ಕೂಡ ಕ್ಯೂ ನಿಂತಿಲ್ಲ. ಅಲ್ಲಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹೆಲ್ಪ್ ಡೆಸ್ಕ್ಗಳನ್ನು ಮಾಡಲಾಗಿದೆ. ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಕುಡಿಯೋ ನೀರಿನ ಅವಶ್ಯಕತೆ ಇದ್ದರೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ದೇಗುಲದ ಆಡಳಿತ ಮಂಡಳಿ, ಜಿಲ್ಲಾಡಳಿತ ವ್ಯವಸ್ಥಿತವಾಗಿ ಒಂದು ಬ್ಯಾರಿಕೇಡ್ ಆಗ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಹಾಗೆಯೇ ಅಲ್ಲಲ್ಲೇ LED ಪರದೆಗಳನ್ನು ಹಾಕಿ ಹಾಸನಾಂಬೆಯ ಇವತ್ತಿನ ದರ್ಶನ ಏನು ನಡೀತಾ ಇದೆ, ದೇವಿ ಅಲಂಕಾರ ಹೇಗಿದೆ ಎಲ್ಲವನ್ನು ಕೂಡ ನೇರವಾಗಿ ದೃಶ್ಯಾವಳಿಗಳ ಮೂಲಕ ಅಂದರೆ ನಡ್ಕೊಂಡು ಹೋಗ್ತಕ್ಕಂಥ ಭಕ್ತರಿಗೆ ಕಾಣುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾವು ನೋಡ್ತಾ ಇದ್ದೀವಿ ಇವತ್ತು ಮಾಡಿರ್ತಕ್ಕಂಥ ಅಲಂಕಾರ. ಈಗ ಅದು ಲೈವ್ ದೃಶ್ಯಾವಳಿಗಳನ್ನು ಅಲ್ಲಿ LED ಪರದೆ ಮೂಲಕ ತೋರಿಸಲಾಗ್ತಾ ಇದೆ. ಅಂದರೆ ಭಕ್ತರು ಏನು ನಡ್ಕೊಂಡು ಹೋಗ್ತಾರೆ ಅವರಿಗೆ ಇಲ್ಲಿಂದನೇ ದರ್ಶನ ಆಗಬೇಕು. ಏನು ಅಲ್ಲಿ ಒಳಗಡೆ ನಾವು ನೋಡ್ತಾ ಇದ್ದೀವಿ, ಆ ಒಂದು LED ಪರದೆಯಲ್ಲಿ ನೋಡ್ಬೋದು ಆ ದೇವಿಯ ಎಡ ಮತ್ತು ಬಲಭಾಗದಲ್ಲಿ ಏನು ಆ ದೀಪ ಉರಿತಾ ಇದೆ, ಆ ಆರದ ಜ್ಯೋತಿಯನ್ನು ನೋಡಬೇಕು ಅಂತಲೇ ಭಕ್ತರು ವರ್ಷದಿಂದ ಕಾಯ್ತಾರೆ. ಕಳೆದ ವರ್ಷ ನವೆಂಬರ್ 3ನೇ ತಾರೀಕು ದೇಗುಲದ ಬಾಗಿಲನ್ನು ಮುಚ್ಚಲಾಗಿತ್ತು. ಈ ವರ್ಷ ಅಕ್ಟೋಬರ್ 9ರಂದು ಬಾಗಿಲನ್ನು ತೆರೆಯಲಾಗಿದೆ. ನಿನ್ನೆ ಮೊದಲ ದಿನದ ದರ್ಶನ, ಅಂದರೆ ಭಕ್ತರಿಗೆ ಮೊದಲ ದಿನ ದರ್ಶನ ಇರೋದಿಲ್ಲ. ನಿನ್ನೆ ಏನು ಮೊದಲ ದಿನದ ದರ್ಶನ ಆಯಿತು. ನಿನ್ನೆ 60ರಿಂದ 70 ಸಾವಿರ ಭಕ್ತರು ಹಾಸನಾಂಬೆ ದರ್ಶನವನ್ನು ಮಾಡ್ಕೊಂಡಿದ್ರು. ನಿನ್ನೆ ಸಂಜೆ 7 ಗಂಟೆಗೆ ದರ್ಶನ ಕ್ಲೋಸ್ ಆಗಿತ್ತು. ಆದರೆ ಇವತ್ತು ರಾತ್ರಿ ಇಡೀ ದರ್ಶನ ಇರ್ತದೆ. ಹಾಗಾಗಿನೇ ಹೆಚ್ಚಿನ ಸಂಖ್ಯೆಯಲ್ಲಿ, ಮತ್ತು ಶನಿವಾರ ಬೇರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೀಕೆಂಡ್ ಇದೆ. ಹಾಗಾಗಿನೇ ಸುತ್ತಮುತ್ತ ಜಿಲ್ಲೆಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ದೇಶದ ಹಲವು ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ. ನೋಡ್ತಾ ಇದ್ವಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇದ್ದಾರೆ ಅಂತೇಳಿ. ಇಲ್ಲಿಂದ ಹೀಗೆ ನಡ್ಕೊಂಡು ಹೋಗ್ತಕ್ಕಂಥ ಭಕ್ತರು ಅಲ್ಲೇನು LED ಪರದೆ ಕಾಣುತ್ತೆ ಮುಂದೆ, ಅದರ ಬಲಭಾಗದಲ್ಲಿ ಟರ್ನ್ ಆಗ್ತಾರೆ. ಅಲ್ಲಿ ಹೋದ ನಂತರ ಅಲ್ಲೊಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದರೆ ದೇಗುಲದ ಒಳಭಾಗಕ್ಕೆ ಎಂಟ್ರಿ ಆಗ್ತಾರೆ. ಸೊ ಅಲ್ಲಿ ದೇವಿ ದರ್ಶನ ಆಗುತ್ತೆ. ಎಲ್ಲರೂ ಕೂಡ 2ರಿಂದ 2.5 ಗಂಟೆ ಅವಧಿನಲ್ಲಿ ಧರ್ಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಕಳೆದ ವರ್ಷಗಳಲ್ಲಿ ಏನು ಪಾಸ್ನ ಗೊಂದಲ ಇತ್ತು, ಆ ಗೊಂದಲವನ್ನು ನಿವಾರಣೆ ಮಾಡಲಾಗಿದೆ. ಈಗ ಬಹುತೇಕ ಎಲ್ಲ ಭಕ್ತರು ಕೂಡ ಧರ್ಮ ದರ್ಶನದ ಸರತಿ ಸಾಲುಗಳಲ್ಲಿ ಪ್ರಯಾಣವನ್ನು ಮಾಡಿಕೊಂಡು ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ಪ್ರತಿನಿತ್ಯ ಸೀಮಿತ ನಂಬರ್ನ ಗೋಲ್ಡ್ ಕಾರ್ಡನ್ನು ವಿತರಣೆ ಮಾಡಲಾಗಿದೆ. ಅಲ್ಲಿ 1,000 ಜನರು ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಮತ್ತು ದಿನದ ಎಲ್ಲ ಸಮಯದಲ್ಲೂ ಕೂಡ 1,000 ಹಣವನ್ನು ಪಾವತಿ ಮಾಡಿ ನೇರ ದರ್ಶನವನ್ನು ಪಡಿಬೋದು. 300 ರು ಹಣವನ್ನು ಪಾವತಿ ಮಾಡಿ ಟಿಕೆಟನ್ನು ಪಡೆದು ಅದರಲ್ಲೂ ಕೂಡ ನೇರ ದರ್ಶನವನ್ನು ಪಡಿಬೋದು. ಅವು ಶೀಘ್ರ ದರ್ಶನಕ್ಕೆ ವ್ಯವಸ್ಥೆ. ಆದರೆ ಧರ್ಮ ದರ್ಶನದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕಳೆದ ವರ್ಷಗಳಲ್ಲಿ ಸುಮಾರು 10 ಗಂಟೆ 13 ಗಂಟೆ 15 ಗಂಟೆ ಆದರೂ ಕೂಡ ದರ್ಶನ ಸಿಗ್ತಿರಲಿಲ್ಲ. ಆದರೆ ಈ ವರ್ಷ ಅತ್ಯಂತ ವ್ಯವಸ್ಥಿತವಾಗಿ ಪಾಸ್ಗಳನ್ನು ರದ್ದು ಮಾಡಿ ಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಅವಕಾಶ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಭಕ್ತರು ಅತ್ಯಂತ ಶೀಘ್ರವಾಗಿ ಹಾಸನಾಂಬೆಯ ದರ್ಶನವನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.